ಬಿಜೆಪಿ ಭದ್ರಕೋಟೆಯನ್ನ ಛಿದ್ರಗೊಳಿಸಲು ಡಿಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ. ಭದ್ರಾವತಿ ಬಂಡಾಯವನ್ನ ಶಮನಗೊಳಿಸಿದ್ದಾರೆ ಟ್ರಬಲ್ ಶೂಟರ್ ಅನ್ನುವಂತ ಒಂದು ವಿಶ್ವಾಸ ಕಾಂಗ್ರೆಸ್ನಲ್ಲಿ ಈಗ ಮೂಡ್ತಾ ಇರುವಂತದ್ದು. ದಶಕಗಳ ಬಳಿಕ ಒಂದಾಗಿದ್ದಾರೆ ಸಂಗಮೇಶ್ವರ್ ಮತ್ತು ಅಪ್ಪಾಜಿ ಗೌಡ. ಒಂದಾಗಿದ್ದಂದ್ರೆ ಈ ಸದ್ಯಕ್ಕೆ ಇಬ್ಬರ ಮಧ್ಯೆ ಇದ್ದಂತಹ ಮುನಿಸಿಗೆ ಇತಿಶ್ರೀ ಹಾಡಿದ್ದಾರೆ ಡಿಕೆಶಿ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅಪ್ಪಾಜಿ ಗೌಡ ಜೆಡಿಎಸ್, ಸಂಗಮೇಶ್ವರ್ ಕಾಂಗ್ರೆಸ್, ಇಬ್ಬರ ನಡುವೆ ಭಾರಿ ಬಡಿದಾಟ ಅಲ್ಲೇ. ಒಂದ್ಸಲಿ ಇವ್ರು ಗೆಲ್ತಾ ಬಂದಿದ್ರು. ಇವರಿಬ್ಬರ ಮಧ್ಯೆ ದೊಡ್ಡ ರೈವಲ್ರಿ ಇತ್ತು. ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು ಸ್ಪರ್ಧೆ ಮಾಡಿಕೊಂಡೇ ಇಷ್ಟು ವರ್ಷಗಳ ಕಾಲ ರಾಜಕೀಯ ಮಾಡಿದ್ರು. ಈಗ ಮೈತ್ರಿ ಆಗಿರೋದ್ರಿಂದಾಗಿ ಬಹಳ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಕೆಲಸ ಮಾಡೋಕ್ಕೆ ಸಂಗಮೇಶ್ವರ್ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಇಬ್ಬರನ್ನ ಕೂಡ ಒಂದು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಈ ಕ್ಷಣಕ್ಕಾದ್ರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣೋದರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಈ ಮೂಲಕ ಬಿಜೆಪಿಗೆ ಒಂದು ರೀತಿ ಭದ್ರಾವತಿ ಕ್ಷೇತ್ರದಲ್ಲಿ ಚಾಲೆಂಜ್ ಆಗಿ ಪರಿಣಮಿಸುತ್ತೆ ಇದು ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ವಿಶ್ವಾಸ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಧಾನವನ್ನ ಮಾಡಿ ಈ ಕ್ಷಣಕ್ಕೆ ಭಿನ್ನಾಭಿಪ್ರಾಯವನ್ನ ಬಗೆಹರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದಲೇ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರವಾಗಿ ಇಬ್ರು ಕೂಡ ಪ್ರಚಾರವನ್ನ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸಂಗಮೇಶ್ವರ್, ಅಪ್ಪಾಜಿ ಗೌಡ ಇಬ್ರು ಕೂಡ ಡಿಕೆ ಶಿವಕುಮಾರ್ ಸೂಚನೆಯಂತೆ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಭದ್ರಾವತಿ ಕ್ಷೇತ್ರದ ಎರಡು ಕಾರ್ಯಕರ್ತರು ಇಬ್ರು ಸೇರಿ ಬಹುಶಃ ಒಂದು 10,000 ಬಿಟ್ರೆ ಮಿಕ್ಕಿದ ವಿಧಾನಸೌಧ ಸಭೆಯಲ್ಲಿ ಎಲ್ಲ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬಂದಿದ್ದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಕಳೆದ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು 15-16 ಸಾವಿರ ಅಂತರದಿಂದ ನಮಗೆ ಬಂದಿದ್ರು ಕೂಡ ನಮಗೆ ಹೆಚ್ಚಿಗೆ ಸಮಾಧಾನ ತರಲಿಲ್ಲ. ಸೊ ಪರಿಶೀಲನೆ ಮಾಡಿದಾಗ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಕಾರ್ಯಕರ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದು ನನ್ನ ಇಬ್ಬರು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರಿಬ್ಬರು ಸೇರಿ ನಾವಿಬ್ಬರೂ ಸೇರಿ ಒಟ್ಟಿಗೆ ಚುನಾವಣಾ ಪ್ರಚಾರ ನಡೆಸೋದು ಅಂತ ಹೇಳಿ ನಮ್ಮ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ನಾಳೆ ಬೆಳಗ್ಗೆಯಿಂದನೇ ಸುಮಾರು 10 ಕಡೆ ಈಗಾಗಲೇ ಗುರುತನ್ನು ಮಾಡಿದ್ದಾರೆ. ಜಂಟಿ ಪ್ರಚಾರ ಮಾಡಿ, ಅಂದರೆ ಬಹಿರಂಗ ಸಭೆಗಳಲ್ಲ, ಎಲ್ಲ ಸ್ಥಳೀಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಏನು ಆದೇಶವನ್ನು ಕೊಟ್ಟಿದ್ದಾರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಮಧು ಬಂಗಾರಪ್ಪನವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಅಪ್ಪಾಜಿಗೌಡರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಆದರೆ ಇವತ್ತು ಆ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ನಮ್ಮ ಮಧು ಬಂಗಾರಪ್ಪನ ಗೆಲುವಿಗೋಸ್ಕರ ನಾವು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಸುಮಾರು ಭದ್ರಾವತಿ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ವತಿಯಿಂದ 1 ಲಕ್ಷ ಮತವನ್ನು ಕೊಡಿಸುವಂಥ ಪ್ರಯತ್ನ, 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದ್ರಾಗ ಯಾವುದೇ ಅನುಮಾನ ಇಲ್ಲ. ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ.